ಹೇಳಿದ್ರೇನು ಮಂಡಲ್ ಅವರು ಬಂದೇನು ಚರಂಡಿ ಬಿಡಿಸಲ್ಲ. ವರ್ಷ ವರ್ಷ ಅದೇ ಕತೆ ಆಗ್ತಾ ಇದೆ. अभी किसे अर्जेंट का नहीं, अर्जेंट का पूरा गया। अर्जेंट का ನಿನ್ನೆ ರಾತ್ರಿ ಮಳೆ ಬಂತಲ್ಲ, ಏನಾಯ್ತು? ನಿನ್ನೆ ಎಷ್ಟೊತ್ತಿಗೆ ಮಳೆ ಬಂದಿದ್ದು? ನಿನ್ನೆ ರಾತ್ರಿ 11 ಗಂಟೆ 10-11 ಗಂಟೆ ಅಷ್ಟೊತ್ತಿಗೆ ತುಂಬ ಮಳೆ ಬಂದು ಎಲ್ಲ ಕಸ ಎಲ್ಲ ಚರಂಡಿಯಲ್ಲಿ ಮೇನ್ ರೋಡಲ್ಲಿ ಹೇಳಿದ್ರೇನು ಮಂಡಲ್ ಅವರು ಬಂದೇನು ಚರಂಡಿ ಬಿಡಿಸಲ್ಲ. ವರ್ಷ ವರ್ಷ ಅದೇ ಕತೆ ಆಗ್ತಾ ಇದೆ. ಈ ವರ್ಷ ಈಗ ಜಾಸ್ತಿನೇ ನೀರೆಲ್ಲ ಫೀಲ್ಡಲ್ಲಿ JCP ಮಣ್ಣೆಲ್ಲ ತೆಗೆದು JCP ಇಂದ ಬಂದೆಲ್ಲ ಮಣ್ಣೆಲ್ಲ ತೆಗೆದಿದ್ದಾರೆ. ಎಲ್ಲ ಬ್ಲಾಕ್ ಆಗಿ ಮಣ್ಣು ಕಸ ಎಲ್ಲ ಚರಂಡಿ ಅನ್ನೋದೇ ಕಾಣ್ತಿಲ್ಲ, ಎರಡು ಚರಂಡಿ ಮುಚ್ಚೋಗಿದೆ. ಎಲ್ಲ ಮುಚ್ಚೋಗಿ ಎಲ್ಲ ಅಂಗಳದಲ್ಲೂ ಮಣ್ಣು ಈಗ 2 ಬುಟ್ಟಿಯಲ್ಲಿ ಮಣ್ಣೆಲ್ಲ ತೆಗೆದು ಈಗ ಇದು ಮಾಡಿದ್ದು. ಎಲ್ಲ ಒಳಗಡೆ ಎಲ್ಲ ಕಸ ಮಣ್ಣೆಲ್ಲ ಬಂದಿದೆ, ನೀರೆಲ್ಲ ಬಂದಿತ್ತು ಒಳಗಡೆ. ಗಂಡಸರಿಲ್ದಿದ್ದ ಮನೆ ನಮ್ಮನೆ. ಈ ರೀತಿ ಆದ್ರೆ ನಾವೇನ್ ಮಾಡೋಣ? ಮಗಳು ಮದುವೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ, ನೀವು ಸಾಮಾನೆಲ್ಲ ತಂದಲ್ಲಿ ಮಂಚದ ಅಡಿಗಡೆ ಇಟ್ಟಿದ್ದು ಅಕ್ಕಿ ಎಲ್ಲ ನಂದು ಎಲ್ಲ ಚಂಡಿಯಾಗಿ ಎಲ್ಲ ಹೋಯ್ತು. ಒಳಗಡೆ ಎಲ್ಲ ನೀರು ಬಂದಿದೆ, ಬೆಡ್ರೂಮ್ ತನಕನು. ನಾವು ಇಷ್ಟು ಕಷ್ಟಪಡೋ ಎಂತ ವರ್ಷ ವರ್ಷ ಇದೇ ಆಗಿದೆ ಮನೆಯಲ್ಲಿ. ಬರೀ ಹೆಣ್ಮಕ್ಳೇ ಇರೋ ಮನೆ, ಅಷ್ಟು ಗೊತ್ತಾಗಲ್ಲ. ಎಷ್ಟು ಗ್ರಾಮ ಪಂಚಾಯತ್ಗೆ ಹೇಳಿ ಆಗಿದೆ, ಚರಂಡಿ ಬಿಚ್ಕೊಡಿ ಅಂತ ಹೇಳಿದ್ದೀವಿ. ಶರೀಫ್ ಸಾಹೇಬ್ ಹತ್ರ ಹೇಳಿದ್ದೀವಿ, ಮೇಡಮ್ ಹತ್ರ PDO ಮೇಡಮ್ ಹತ್ರನೂ ಹೇಳಿದ್ದೀವಿ. ಇದನ್ನು ಹೇಳಿದ್ವಿ. ಈ ಕಂಪ್ಲೇಂಟ್ ವರ್ಷ ವರ್ಷ ಆಗ್ತಾನೆ ಇರತ್ತೆ ಈ ಕಂಪ್ಲೇಂಟ್. ಈಗ ಅಲ್ಲಿ ರೋಡ್ ನೋಡೋಕೆ ಹೋದ್ರೆ ಎರಡು ಸೈಡ್ ಚರಂಡಿನೇ ಇಲ್ಲ, ಒಂದು ಸೈಡು ಇಲ್ಲ. ಈಗ ನಿಮ್ಮ ಮನೆ ಇಲ್ಲಿ ಗುಂಡಿ ಭಾಗದಲ್ಲಿ ಇರೋದ್ರಿಂದ ಆ ಚರಂಡಿ ಹೊಡೆದಿರೋದಕ್ಕೆ ನೀರು ಒಳಗೆ ಬಂದಿದೆ. ಫುಲ್ ಅದೇ ಕಂಪ್ಲೇಂಟೇ, ಅದೇ ಚರಂಡಿನ ತೆಗೆಯಲ್ಲ. ಅಲ್ಲಿ ಕಸ ಇದ್ದಿದ್ದು ಮೇಲ್ ಮನೆ ಆ ಕಡೆಯಿಂದ ಶಾಲೆ ಫೀಲ್ಡಿಂದ ಮಣ್ಣು ಹುಯಿಂಗೆ ಕಸ ಎಲ್ಲ ಬಂದು ಇಲ್ಲೇ ನಮ್ಮ ಮನೆಗೇನೆ ಬರೋದೆಲ್ಲ ಅಂಗ್ಳಕ್ಕೇನೆ. ಫುಲ್ ಬ್ಲಾಕ್ ಆಗಿತ್ತು ನೀರು. ರಾತ್ರಿ ನೀರು ಆದಷ್ಟು ನೀರೆಲ್ಲ ತೆಗೆದು ನೀರೆಲ್ಲ ಬಿಡಿಸಿದ್ವಿ, ಆದ್ರೂ ಹೋಗಲಿಲ್ಲ. ಎಲ್ಲ ಒಳಗೆಲ್ಲ ನೀರು ಬಂದಿದೆ. ಪರಿಸ್ಥಿತಿ ಹಾಗಾಗಿದೆ ನಿನ್ನೆ. ಇವರು ಗ್ರಾಮ ಪಂಚಾಯತಿಗೆ ಹೇಳಿದ್ರೆ ಅಂತ ಹೇಳ್ತಾರೆ. ಅವರು ಮಾಡಿಕೊಡ್ತೀವಿ, ಬಿಡಿಸಿಕೊಡ್ತೀವಿ ಹಾಗೆ ಹೀಗೆ ಅಂದಿದ್ದಾರೆ. 2-3 ಸತಿ ಹೇಳಿದ್ದೀವಿ, ಮೇಡಮ್ ಹೀಗೀಗಾಗಿದೆ ನೋಡಿ ಬಂದ್ಬೇಕಾರಂತ ಮೇಡಮಿಗೆ ಒಂದು ಸತಿನೂ ಹೇಳಿದ್ದೆ ನಾನು. ಇದಕ್ಕಿಂತ ಮುಂಚೆನೂ ಒಂದು ಸತಿ ಹೇಳಿದ್ದೀವಿ. ಇದು ಮೊದಲನೇ ಸರಿ ಅಲ್ಲ ನಿಮ್ಮ ಮನೆ ಒಳಗೆ ನೀರು ಬರೋದು. ಈ ಸತಿ ಒಳಗಡೆ ಅಂದರೆ ಬೆಡ್ರೂಮ್ ತನಕನೂ ನೀರು ಬಂದಿದೆಯಲ್ಲ, ಅಷ್ಟಾಗಿದೆಯಲ್ಲ. ಅಂಗಳದಲ್ಲಿ ಹೆಂಗೋ ಬ್ಲಾಕ್ ಆಗ್ತಿತ್ತು, ಫುಲ್ ಬ್ಲಾಕ್ ಆಗಿ ಎಲ್ಲ ನೀರು ನಿಲ್ತಿತ್ತು. ಇಲ್ಲಿ ನಿಮ್ಮ ಈ ವಾರ್ಡ್ ಸದಸ್ಯರಿಗೆ ಹೇಳಿದ್ದೀರಾ? ಎಲ್ಲರಿಗೂ ಅಕ್ಕಪಕ್ಕದವರಿಗೂ ಗೊತ್ತಿದೆಯಲ್ಲ, ಎಲ್ಲರೂ ನೋಡಿದಾರಲ್ಲ. ಎಲ್ಲ ಸಭೆಗೂ ಹೇಳಿದ್ದೀವಿ, ಎಲ್ಲಕ್ಕೂ ಗೊತ್ತಿದೆ. ಗೊತ್ತಿಲ್ಲದೆ ಯಾರಿಗೂ ಇಲ್ಲ. ನಮ್ಮಲ್ಲಿ ಗಂಡು ಮಕ್ಕಳೂ ಇಲ್ಲ. ಇಲ್ಲಿ ನಾವಿರೋದು ಹೆಂಗಸ್ರೆ.
ಆ ರಾತ್ರಿ 12 ಗಂಟೆ ರಾತ್ರಿಗೆ ನೀರು ಹೊರಗಡೆ ಎಲ್ಲ ಬಕೆಟಲ್ಲಿ ಇದರಲ್ಲೆಲ್ಲ ತೆಗೆದು ಚೆಲ್ಲಿದ್ದು ಹೊರಗಡೆ ಒಳಗಡೆಯಿಂದ ನೀರು ಸಮೇತ. ವಿಡಿಯೋ ತೆಗ್ದಿದ್ದೀವಿ, ಯಾರು ಬೇಕಾದ್ರೆ ನೋಡ್ಕೊಳ್ಳಿ, ನೋಡಿ ನಮ್ಗೆ ಸಮಸ್ಯೆನ ಬಗೆಹರಿಸಿ ಕೊಡಲಿ.